ನಮಸ್ಕಾರ. ನಾವು ರೋಟರಿ ಇ ಕ್ಲಬ್ ಆಫ್ ಸಖಿ ಅಂತ ನಾವು ಆಲ್ ವುಮೆನ್ಸ್ ಕ್ಲಬ್. ನಮ್ಮ ಕ್ಲಬ್ ಒಂದು 5 ವರ್ಷ ಆಗಿದೆ ಸ್ಟಾರ್ಟ್ ಆಗಿ. ನಾವು ಇಂಥ ಮಕ್ಕಳಿಗೆ ಒಂದು ಟಾಯ್ ಲೈಬ್ರರಿ ಅಂತ ಒಂದು ಸಿಗ್ನಿಫಿಕೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಇಷ್ಟೊತ್ತಿಗೆ ಒಂದು 7 ಪ್ರಾಜೆಕ್ಟ್ ಮಾಡಿದ್ದೇವೆ. 7 ಕಡೆ ಒಂದು ರೂರಲ್ ಸ್ಕೂಲ್ಸ್ ಅಲ್ಲಿ ಮತ್ತೆ ಗಂಡು ಮಕ್ಕಳ ಅನಾಥಾಲಯದಲ್ಲಿ ಎಲ್ಲ ಒಂದು ಟಾಯ್ ಲೈಬ್ರರಿ ಅಂತ. ನಮ್ಮ ಪ್ರಕಾರ ಮಕ್ಕಳಿಗೆ ಓದೋದ್ರ ಜೊತೆಗೆ ಟಾಯ್ಸ್ ಅಲ್ಲಿ ಆಟ ಆಡೋದು ಕೂಡ ಅಷ್ಟೇ ಮುಖ್ಯ ಅಂತ ನಮ್ಮ ಇದು. ಮಕ್ಕಳು ಅದು ನಮ್ಮ ಇಂಡಿಯನ್ ಟ್ರೆಡಿಷನಲ್ ಕಲ್ಚರ್ ಇರುವಂತದ್ದು. ಆವು ಏಣಿ ಆಟ ಆಗ್ಲಿ ಅಥವಾ ಪಗಡೆ ಆಟ ಆಗ್ಲಿ ಅಥವಾ ಮೋನೋಪಲಿ ಅಂತ ಬಿಸ್ನೆಸ್ ಆಟ ಆಗ್ಲಿ, ಮಕ್ಕಳಿಗೆ ಒಂಥರ ತಲೆ ಬುದ್ಧಿ ಬೆಳವಣಿಗೆ ಆಗುವಂಥದ್ದು. ಈಗಿನ ಕಾಲದಲ್ಲಿ ಮಕ್ಕಳು ಬರೀ ವಿಡಿಯೋ ಗೇಮ್ಸ್ ಅಲ್ಲೇ ಇರ್ತಾರೆ. ಸೊ ನಮ್ಮ ಇದು ಮೊಬೈಲ್ ಬಿಡಿ ಪುಸ್ತಕ ಇಡಿ, ಆ ರೀತಿ ಮೊಬೈಲ್ ಬಿಡಿ ಆಟ ಆಡಿ ಅನ್ನೋ ಒಂದು ಇದು ಮಾಡ್ತಾ ಇದ್ದೇವೆ. ಈ ಸ್ಪರ್ಶ ಟ್ರಸ್ಟ್ ಜೊತೆಗೆ ಈ ವರ್ಷ ನಮ್ದು ಮೊದಲನೆಯ ಅನುಭವ. ನಾವು ಇಲ್ಲಿ ಆಕಸ್ಮಿಕವಾಗಿ ಒಂದ್ಸಲ ಭೇಟಿ ಮಾಡ್ಲಿಕ್ಕೆ ಬಂದಿದ್ವಿ. ತುಂಬಾ ಸಂತೋಷ ಆಯ್ತು. ಗೋಪಿನಾಥ್ ಸರ್, ಅವರ ಟೀಮ್, ರೇವತಿ ಅವರೆಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ಇದನ್ನ ಕೊಡ್ತಿದ್ದಾರೆ. ಅವ್ರು ನಮ್ಮನ್ನ ಇವತ್ತು ಇನ್ವೈಟ್ ಮಾಡಿದ್ರು, ಇವತ್ತು ಬಂದು ನಮ್ಗೆ ಇದ್ ಮಾಡಿ ಅಂತ. ನಾವು ತುಂಬಾ ಸಂತೋಷವಾಗಿ ಹೇಳ್ತಾ ಇದೀವಿ. ಇಲ್ಲಿ ಒಂದು ಟಾಯ್ ಲೈಬ್ರರಿ ಓಪನ್ ಮಾಡ್ತಾ ಇದೀವಿ ಇವತ್ತು. ಹಾಗೆ ಇವತ್ತು ಸಂಜೆ ನಡೆಯುವ ಕಾರ್ಯಕ್ರಮಗಳಿಗೆ ಅವರಿಗೆ ಬಹುಮಾನ ಅಥವಾ ಅವಾರ್ಡ್ಸ್ ನಾವು ಕೊಡ್ತಾ ಇದೀವಿ. ತುಂಬಾ ಸಂತೋಷದ ವಿಷಯ. ಇವ್ರ ಜೊತೆ ನಾವ್ ಇನ್ನೂ ಹೆಚ್ಚು ಅಸೋಸಿಯೇಟ್ ಆಗಿ ಇನ್ನೂ ಮುಂದೆ ತುಂಬಾ ತರ ಉಪಯೋಗಗಳ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋದನ್ನು ನಮ್ಮ ಇದರಲ್ಲಿದೆ, ನಮ್ಮ ರೋಟರಿಯಲ್ಲಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರೋಟರಿ ಸಂಸ್ಥೆ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ 4ನೇ ಸ್ಥಾನದಲ್ಲಿ 4 ಸಲ ಕನ್ಸಿಸ್ಟೆಂಟ್ ಆಗಿ ಒಂದು ಒಳ್ಳೆ ರ್ಯಾಂಕಿಂಗ್ ಬಂದಿದೆ. ನಾವು ಒಳ್ಳೆ NGO ಅನ್ನೋ ಒಂದು ಹೆಸರಿದೆ. ಹಾಗೆ ನಮ್ಮ ರೋಟರಿ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇಡೀ ವರ್ಲ್ಡ್ ಅಲ್ಲಿ ನಾವು ಹೇಳ್ಬೇಕು ಅಂದ್ರೆ ಒಂದು 44,000 ಕ್ಲಬ್ಸ್ಗಳಿದೆ. 1.5 ಬಿಲಿಯನ್ ಅಷ್ಟು ಮೆಂಬರ್ಸ್ ಇದೀವಿ ನಾವು. ಸೊ ರೋಟರಿ ಆಲ್ವೇಸ್ ಹಸ್ ಬೀನ್ ಹೆಲ್ಪಿಂಗ್ ಪೀಪಲ್ ವಿತ್ ಆಲ್ ಗುಡ್ ಸರ್ವಿಸ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್. ನಮ್ಮ 7 ತರದ ಮೇನ್ ಅಂದ್ರೆ ಎಜುಕೇಶನ್ ಇಸ್ ಒನ್ ಆಫ್ ದ ಮೇನ್ ಥಿಂಗ್ಸ್, ಹೆಲ್ತ್ ಇಸ್ ಆಲ್ಸೋ ಒನ್ ಮೇನ್ ಥಿಂಗ್, ಹಾಗೆ ಎನ್ವಿರಾನ್ಮೆಂಟಲ್ ಬಗ್ಗೆ, ಹೆಂಗಸರ ಆರೋಗ್ಯದ ಬಗ್ಗೆ, ಆಮೇಲೆ ಮಕ್ಕಳ ಎಜುಕೇಶನ್ ಬಗ್ಗೆ, ಪೀಸ್ ಅಂಡ್ ಡಿಸೀಸ್. ಪೋಲಿಯೋ ಇವತ್ತು ನಾವು ಭೂಮಿ ಮೇಲೆ ಇಲ್ಲ ಅಂದ್ರೆ ನಾವು ರೋಟರಿಗೆ ಒಂದು ದೊಡ್ಡ ನಮನವನ್ನು ಹೇಳ್ಬೇಕು. ಯಾಕೆಂದ್ರೆ ಆ ಪೋಲಿಯೋ ಎರಾಡಿಕೇಟ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡಿದ್ದು ನಮ್ಮ ರೋಟರಿ ಹಾಗೂ ರೋಟರಿಯ ಮೆಂಬರ್ಸ್. ಸೊ ಇಂಥ ಒಳ್ಳೆ ಸಂಸ್ಥೆಯಲ್ಲಿ ನಾವು ಏನಾದ್ರೂ ಒಂದು ಚೂರು ಅಳಿಲು ಸೇವೆ ಮಾಡ್ತಾ ಇದೀವಿ ಅನ್ಸುತ್ತೆ. ದೊಡ್ಡದೇನಿಲ್ಲ, ಬಟ್ ಖಂಡಿತ ಸ್ಪರ್ಶ ಟ್ರಸ್ಟ್ ಜೊತೆಗೆ ನಾವು ಮುಂದೆ ಇನ್ನೂ ದೊಡ್ಡ ಕೆಲಸ ಮಾಡೋ ಆಸೆ ಇದೆ. ಹಾಗೂ ರೋಟರಿಯನ್ನು ಇನ್ವಾಲ್ವ್ ಮಾಡಬೇಕು ಅಂತ ನಮ್ಗೆ ದೊಡ್ಡ ಇದಿದೆ. ಖಂಡಿತವಾಗಿ ಮಾಡ್ತೇವೆ. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಇದು ಮಾಡ್ತೀರಾ? ನಮ್ಮ ಕ್ಲಬ್ ಸೇರಿ 5 ವರ್ಷ ಆಯ್ತು. ನಮ್ಮ ಕ್ಲಬ್ ಸ್ಟಾರ್ಟ್ ಆಗಿ 5ನೇ ವರ್ಷ. ನಾನು ಈ ವರ್ಷದ ಪ್ರೆಸಿಡೆಂಟ್, 5ನೇ ಪ್ರೆಸಿಡೆಂಟ್ ನಾನು. ಸೊ ನಮ್ಮ ಸೆಕ್ರೆಟರಿ ರಶ್ಮಿ ಅವರಿದ್ದಾರೆ, ನಮ್ಮ ಮೆಂಬರ್ಸ್ ಉಷಾ ಶರ್ಮಾ ಹಾಗೂ ಉಷಾ ಅವರು ಇಲ್ಲಿದ್ದಾರೆ. ಸೊ ನಾವು ಒಂದು 30 ಜನ ಇದ್ದೇವೆ. ನಾವು ಒಂದು 5 ವರ್ಷ ಆಯ್ತು. ಆದ್ರೆ ರೋಟರಿ ಇರೋದು ತುಂಬಾ ವರ್ಷದಿಂದ ಇದೆ. 100 ವರ್ಷದ ಮೇಲಿಂದ ರೋಟರಿ ಇದೆ. ಬೆಂಗಳೂರಲ್ಲೂ ಕೂಡ ರೋಟರಿ ತುಂಬಾ ಆಕ್ಟಿವ್ ಆಗಿದೆ. ಈಗ ಮುಂದಿನ ತಿಂಗಳಿಂದ ರೋಟರಿ ದೇವನಹಳ್ಳಿ ಅಂತ ಒಂದು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಅವ್ರ ಜೊತೆ ಸೇರ್ಕೊಂಡು ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಏನ್ ನಡೆಯುತ್ತೋ ಅವ್ರ ಜೊತೆ ಸೇರ್ಕೊಂಡು ಮುಂದೆ ಮಾಡ್ತೇವೆ. ನನ್ನ ಹೆಸರು ಕನಕ ಅಂತ. ನಾನು ಸ್ಪರ್ಶಗೆ ಬಂದು ಸುಮಾರು 15 ವರ್ಷಗಳಾಯಿತು. ಸೊ ನಾನು ನನ್ನ ಎಲ್ಲ ಎಜುಕೇಷನ್ಗೆ ಸ್ಪರ್ಶನೇ ಸಪೋರ್ಟ್ ಮಾಡಿದ್ದು. ಸೊ ಅವರ ಬರೀ ಎಜುಕೇಷನ್ಗಲ್ಲದೆ ಬೇರೆ ಇತರ ಅವಕಾಶಗಳಿಗೂ ಸಹ ಸ್ಪರ್ಶ ದಾರಿ ಮಾಡಿಕೊಟ್ಟಿದೆ. ಆ ಥರ ಹೇಳೋದಾದರೆ ನನಗೆ 2017ರಲ್ಲಿ ಡೆಲ್ಲಿ ಪಾರ್ಲಿಮೆಂಟಲ್ಲಿ 1 ಡೇ MP ಆಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಅಲ್ಲಿ ಮಕ್ಕಳ ಸಮಸ್ಯೆಗಳ ಬಗ್ಗೆ ಕುರಿತು ಅಲ್ಲಿರೋ MP ಗಳಿಗೆ ಅವೇರ್ನೆಸ್ ಮೂಡೋ ಮೂಲಕ ಇದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಾರೆ. ಸೊ ಇದು ಓವರಾಲ್ ಆಗಿ ಬೆಂಗಳೂರಲ್ಲಿ ಹತ್ತತ್ರ 7 ಜನ ಸೆಲೆಕ್ಟ್ ಆಗಿದ್ರು. ಅದರಲ್ಲಿ ಕರ್ನಾಟಕ ರೆಪ್ರೆಸೆಂಟರ್ ಆಗಿ ನಾನು ಹೋಗಿದ್ದೆ. ಈ ಥರ ಅನೇಕ ಅವಕಾಶಗಳು ಸಹ ನನಗೆ ಸ್ಪರ್ಶ ತೋರಿಸ್ಕೊಟ್ಟಿದೆ. ಮಕ್ಕಳ ಬಗ್ಗೆ ಜಾಗೃತಿ ಮೂಡಿಸೋದ್ರಲ್ಲಾಗಲಿ, ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲಾಗಲಿ, ಅವ್ರಿಗೆ ಅವಕಾಶಗಳು ತಲುಪಿಕೊಡೋದ್ರಾಗ್ಲಾಗಲಿ. ನನ್ನ ಬ್ಯಾಕ್ಗ್ರೌಂಡ್ ಹೇಳೋದಾದರೆ ನಾನು ಮೈಗ್ರೇಟ್ ಪರ್ಸನ್. ಸೊ ನಾವು ತಮಿಳ್ನಾಡು ಮೂಲಂತ ಜನಾಂಗ ಆಗಿದ್ದು ಬೆಂಗಳೂರಿಗೆ ಬಂದು ಇಲ್ಲಿ ಶಿಕ್ಷಣ ಪಡೆಯೋ
ಬೆಳೆಯೋದಕ್ಕೆ ತುಂಬಾ ಕಷ್ಟ ಆಗಿತ್ತು. ಯಾಕಂದ್ರೆ ನನ್ನ ತಂದೆ ತಾಯಿಗೆ ಇಲ್ಲಿ ಯಾವುದೇ ಫಿನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ಇರ್ತಿದ್ದಿಲ್ಲ. ಅವರಿಬ್ರು ಲೈಕ್ ತುಂಬಾ ಬ್ಯಾಕ್ವರ್ಡ್ ಆಗಿದ್ರು. ಸೊ ಅವಾಗ ನನಗೆ ನಮ್ಮ ಚಿಕ್ಕಮ್ಮ ಅವರು ಇಲ್ಲಿಗೆ ನನಗೆ ಕಳಿಸ್ಕೊಟ್ಟಿದ್ರು. ಒಳ್ಳೆ ಶಿಕ್ಷಣ ಕೊಡಿಸುತ್ತೆ ಸ್ಪರ್ಶ ಅಂತ. ಸೊ ಅದ್ರ ಮೂಲಕ ನಾನು ಸ್ಪರ್ಶಗೆ ಬಂದು ಸೇರಿದ್ದು. ಇಲ್ಲಿ ನನಗೆ 1 ವರ್ಷ ಬ್ರಿಡ್ಜ್ ಕೋರ್ಸ್ ಕೊಟ್ರು. ಅದಂತಹ ನಾನು ಡೈರೆಕ್ಟ್ ಆಗಿ 6th ಸ್ಟ್ಯಾಂಡರ್ಡ್ಗೆ ಹೋಗಿದ್ದೀನಿ. ಸೊ ಅಲ್ಲಿ ಸೇರ್ಕೊಂಡಾಗೆ ಆದ್ಮೇಲೆ ನನ್ಗೆ ಅನೇಕ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ತುಂಬಾ ಅವಕಾಶಗಳು ಸಿಕ್ಕಿದೆ. ಈಗಲೂ ನಾನು ಒಂದು ಲೀಡರ್ ಆಗಿ ನಿಂತಿದ್ದೀನಿ. ಎಷ್ಟೊಂದು ಈವೆಂಟ್ಸ್ಗಳು ರನ್ ಮಾಡ್ತೀನಿ. ಬಿಕಾಸ್ ಇದೆಲ್ಲ ನಾನು ಕಲ್ತಿದ್ದೆಲ್ಲ ಸ್ಪರ್ಶದಲ್ಲೇ. ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಆಗಲಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಲಿ ಎಲ್ಲನೂ ನನಗೆ ಸ್ಪರ್ಶನವರು ಕಲಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪೂರ್ವಿಕಾ. ಓದ್ತಿರೋದು ಫಸ್ಟ್ PUC. ಇಲ್ಲೇ ಪೂರ್ತಿ 6th ಇಂದನೂ ಇಲ್ಲೇ? ಫಸ್ಟ್ ಇಯರ್. ಫಸ್ಟಲ್ಲಿ ಹಾಸ್ಟೆಲ್ ಫಸ್ಟ್ ಇಯರ್ 6 months ಬ್ಯಾಕ್. ಅಂದ್ರೆ ಮೊದ್ಲೇ ಯಾರಾದ್ರೂ ಇದ್ದವ್ರು ಹೇಳಿದ್ರ ಇಲ್ಲಿದೆ ಅಂತ? ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿದ್ರು. ಇದ್ರ ಹಾಸ್ಟೆಲ್ ಇದೆ, ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ, ಮತ್ತೆ ಡಿಗ್ರಿ ಕಂಪ್ಲೀಟ್ ಮಾಡಿಸಿದ್ರೆ ಚೆನ್ನಾಗಿ ಓದು ಅಂತ ಮಕ್ಕಳಿಗೆ. ಸೊ ನಂದು ಮಾರ್ಕ್ಸ್ ಕಳೆದ ಮೇಲೆ ನೇಟಿವ್ ಯಾವುದು? ಬೇಲ್ಮಂಗ. ಟೋಟಲ್ 90. ಸ್ಟೋರೀಸ್ ಕಂಪ್ಲೀಟ್. ಬಟ್ ಎಲ್ಲ ಪುಸ್ತಕಗಳೇ ಅಲ್ಲ ಅಲ್ವಾ? ಕೆಲವೊಂದು ಕನ್ನಡ ಪಾಠನೂ ಮೆನ್ಷನ್ ಮಾಡಿದ್ದೀರ. ಬಟ್ ಪುಸ್ತಕಗಳೇ ಮೆನ್ಷನ್ ಮಾಡಿದ್ರೆ ಚೆನ್ನಾಗಿದೆ. ಪಾಠಗಳಂದ್ರೆ ಮ್ಯಾಕ್ಸಿಮಮ್ 1.5 ಪೇಜ್ ಇರುತ್ತೆ. ಗದ್ಯಗಳು ಅದ್ರಲ್ಲಿ ತುಂಬ ಮಾರಲ್ ಇದೆ ಅಲ್ವಾ, ಆ ಥರ ಇದೆ. ನಾನು ಎಲ್ಲಾನು ತಗೊಂಡಿಲ್ಲ. ಅದು ಇರೋದು ಯಾವ್ದು ತುಂಬಾ ಯೂತ್ಗೆ ಹೆಲ್ಪ್ ಆಗುತ್ತೆ ಅಥವಾ ಯಾವ್ದು ತುಂಬಾ ಮಾರಲ್ಸ್ ಇದೆ ಅದು. ಬಟ್ ಸ್ಟೋರಿ ಟೆಲ್ಲಿಂಗ್ ಅಂತ ಬಂದ್ರೆ ನೀ ಎಷ್ಟು ಪುಸ್ತಕಗಳನ್ನ ಓದಿದ್ಯಾ ಅನ್ನೋದು ಮ್ಯಾಟರ್ ಆಗುತ್ತೆ. ಇದು ತಪ್ಪಲ್ಲ ಅಂತ. ಸ್ಟೋರೀಸ್ ಇದೆ ಸ್ವಲ್ಪ ಮಾತ್ರ ಟೆಕ್ಸ್ಟ್. ಅದು ಯಾವ ತರ ಇರೋದು ಅಂತಂದ್ರೆ, ಇವಾಗ ನಾನು ಹೇಳ್ತಾ ಇದ್ದೀನಿ ಮಾಲತಿ ಪಟ್ಟಣ ಶೆಟ್ಟಿ ಅವ್ರು ಬರ್ತಿರೋದು, ಅದನ್ನ ಅವರು ಪೊಯಂಬು ಸಹ ಒಂದು ಸ್ಟೋರಿ ಬುಕ್ ಇಂದ ಇಟ್ಟಿರೋದು. ಯೂತ್ಸಿಗೆ ಅರ್ಥ ಆಗಲಿ. ಇವಾಗ ನಾವು ಫಸ್ಟ್ ಇಯರ್ಸ್ ಅಂತೀವ, ಈ ತರ ಹೆಣ್ಮಕ್ಳು ಸಮಾಜದಲ್ಲಿ ಮಾಡೋದು ತಪ್ಪು, ಹೆಣ್ಮಕ್ಳು ಯಾವ ತರ ಇದ್ರೆ ಒಳ್ಳೇದಾಗುತ್ತೆ, ಅಥವಾ ಮದುವೆ ನಂತರ ಯಾರಾದ್ರೂ ಹೇಳಿದ್ರೆ ನಾವು ಅಪೋಷನ್ ಮಾಡೋದು ತಪ್ಪು ಸರಿನಾ, ಆ ಥರದ್ದು ಇದೆ. ಸೊ ನಂಗೆ ಅದು ಆಗೋದು ತುಂಬಾ ಇಷ್ಟ. ನಾ ಬರೀ ಭ್ರೂಣವಲ್ಲ. ಅದ್ರದ್ದು ಮಾರಲ್ ಒಂದ್ ಲೈನಲ್ಲಿ ಹೇಳೋದಾದ್ರೆ ಒಂದು ಲೈನಲ್ಲಿ ಏನಂತಂದ್ರೆ, ಹೆಣ್ಣು ಮಗು ಅಂತ ಗೊತ್ತಾದ್ರೆ ಗಂಡು ಮಗುವಿಂದ ಹೆಣ್ಣು ಮಗು ಕೀಳು ಅಂತ ನಾವ್ ಯಾವತ್ತೂ ಅಂದ್ಕೊಂಡು ಮಕ್ಕಳನ್ನ ಕಲಿಸ್ಬಾರ್ದು. ಜೊತೆಗೆ ಹೆಣ್ಣು ಮಕ್ಕಳನ್ನ ಬೆಳೆಯೋಕ್ ಬಿಟ್ರೆ ಗಂಡು ಮಕ್ಳಿಗಿಂತ ಜಾಸ್ತಿ ಮಾಡ್ಬೇಕು ತೋರಿಸ್ತೀವಿ. ಹೆಣ್ಮಕ್ಳನ್ನ ಬೆಳೆಯೋಕೆ ಬಿಡ್ಬೇಕು. ಮತ್ತೆ ಇದು ಅಕ್ರಮ ಕೂಡ ಆಗುತ್ತೆ. ಡಾಕ್ಟರ್ ಹತ್ರ ಹೋಗಿ ದುಡ್ಡು ಕೊಟ್ಟು ನನ್ನ ಮಗುನ ಸ್ಕ್ಯಾನ್ ಮಾಡಿ ಮಗುನ ನೋಡಿ ಯಾವ್ದಾಗ್ತಿದೆ ನನಗೆ ಅಂತ ಅಲ್ಲಿ ಕೇಳೋದು ತುಂಬಾ ಅದ್ರ ಬಗ್ಗೆ ಅದ್ರಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಮತ್ತೆ ಯೂತ್ ಹೆಣ್ಮಕ್ಳು ಮದ್ವೆ ಆಗೋಕ್ಕೂ ಮುಂಚೆ ಅವ್ರು ಮಾಡ್ಕೊಂಡಿರೋ ತಪ್ಪಿಗೆ ಒಳಗಡೆ ಇರುವಂತ ಒಂದ್ ಮಗುನ ಸಾಯಿಸಿ ಅದು ಅವ್ರು ತಪ್ಪು ಮಾಡ್ಕೊಂಡಿರೋ ಮದ್ವೆಗೂ ಮುಂಚೆ ಇಲ್ಲ. ಬಟ್ ಆದ್ರೂ ಅವ್ರ ಹೊಟ್ಟೆ ಒಳಗಡೆ ಮಗುನ ಸಾಯಿಸಿದ್ರೆ ಅವ್ರಿಗೆ ಅಕ್ರಮ ತಪ್ಪು. ಯಾಕಂದ್ರೆ ಅವ್ರಿಗೆ ಫಸ್ಟೇ ಗೊತ್ತಿರ್ಬೇಕು ಮದ್ವೆ ಆಗುತ್ತೆ. ನಾವು ಜಸ್ಟ್ ಓದ್ತಾ ಇದೀವಿ ಆ ಥರ ತಲೆ. ಬಟ್ ಮೇನ್ ಥೀಮ್ ಏನು ಅಂದ್ರೆ ಅದ್ರಲ್ಲಿ ನಾ ಬರೀ ಭ್ರೂಣವಲ್ಲ ಮೀನ್ಸ್ ಆ ಭ್ರೂಣ ಹೇಳ್ತಿರೋದು ಇದನ್ನ. ಪ್ಲಸ್ ಭ್ರೂಣ ಏನಂತ ಹೇಳ್ತಿದ್ರೆ, ಅಮ್ಮ ನುಂಗಿರೋ ಮಾತ್ರೆಗಳು ಆ ಮಗುಗೆ ವಿಷ ಆಗಿ ಉಸಿರು ಕಟ್ಟಿಸ್ತಾ ಇದೆ. ಅದೇ ಹೇಳ್ಕೊತಿರೋದು ಅದ್ರ ಕಷ್ಟನ. ನಾನು ಹೊರಗಡೆ ಬರ್ಬೇಕು ಅಮ್ಮ, ಈ ಪ್ರಪಂಚ ನೋಡ್ಬೇಕು, ನಾನು ನಿಮ್ಮ ಮಡಿಯಲ್ಲಿ ಆಡ್ಬೇಕು, ನೀನ್ ನನ್ನ ಹೊರಗಡೆ ಕರ್ಕೊಂಡ್ರೆ ನಾನು ಬೆಳೆದು ದೊಡ್ಡವಳಾಗಿ ನಿನ್ನನ್ನು ನನ್ನ ಮಗುನ ಹೇಳ್ಕೊತಾ ಇದೆ. ಅದ್ರ ಒಂದು ಕಷ್ಟನ ಅದು ಹೇಳ್ಕೊಂತ ಇದೆ. ಯಾಕಂದ್ರೆ ಅವ್ರು ಆಲ್ರೆಡಿ ಮಾತ್ರ ಹೋಗಿದ್ದಾರೆ, ಸಾಯಿಸ್ಬೇಡ ಅಮ್ಮ ನನಗೆ ಒಳಗಡೆ ಹಿಂಸೆ ಆಗ್ತಿದೆ. ಮಗುನೇ ಅಮ್ಮನ ಹತ್ರ ಭಿಕ್ಷೆ ಬೇಡ್ತಾರೆ ಪ್ರಾಣ ಉಳಿಸ್ತಾರೆ. ಅವರು ಅವ್ರ ಅತ್ತೆ ಒತ್ತಾಯಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ದಾರೆ. ಅತ್ತೆ ಹೇಳ್ತಾ ಇದ್ರೆ ಹೆಣ್ಮಗು ಬೇಡ, ನಮ್ಗೆ ವಂಶ ಬೆಳಿಬೇಕು, ಗಂಡು ಮಗುನೇ ಬೇಕು, ಅಪೋಷನ್ ಮಾಡಿ.